ಶೌರ್ಯ ಸರ್. ಏನ್ ಹಾಗೆ ನೋಡ್ತಿದ್ಯಾ? ಇವರೆಲ್ಲ ನಿನ್ಗೋಸ್ಕರನೇ ಕಾಯ್ತಾ ಇರೋದು. ನನಗೋಸ್ಕರ? ಯಾಕೆ ಸರ್? ಕಂಗ್ರ್ಯಾಚುಲೇಷನ್ಸ್ ರಾಜಲಕ್ಷ್ಮಿ. ಕಂಗ್ರ್ಯಾಚುಲೇಷನ್ಸ್. ಈ ಕಾಲೇಜ್ ಸ್ಟೂಡೆಂಟ್ ಆಗಿ ನೀನು ಸ್ಟೇಟ್ ಲೆವೆಲ್ಗೆ ಸೆಲೆಕ್ಟ್ ಆಗಿದ್ಯಮ್ಮ. ನಾಳೆ ನಡೆಯೋ ಮ್ಯಾಚ್ ಅಲ್ಲಿ ಕೂಡ ನೀವು ನಿಮ್ ಟೀಮು ಚೆನ್ನಾಗಿ ಆಡಿ ನಮ್ ಕಾಲೇಜ್ಗೂ ನಮಗೂ ನಿಮ್ ಪೇರೆಂಟ್ಸ್ಗೆ ಮುಖ್ಯವಾಗಿ ಶೌರ್ಯ ಸರ್ಗೆ ಒಳ್ಳೆ ಹೆಸರು ತರಬೇಕಮ್ಮ. ಈಗ ನಾನು ಸ್ಟೇಟ್ ಟೀಮಲ್ಲಿ ಆಡ್ತಿಲ್ಲ ಅಂತ ಇವ್ರಿಗೆ ಹೇಗೆ ಹೇಳಿ? ಪ್ರತಿದಿನ ನೀನು ಗ್ರೌಂಡ್ ಅಲ್ಲಿ ಪಡುವಂತ ಕಷ್ಟ ನೋಡಿ ನಿನ್ನ ಕಷ್ಟಕ್ಕೆ ಪ್ರತಿಫಲ ಸಿಗ್ಬೇಕು ಅಂತ ನಾವ್ ಯಾವಾಗ್ಲೂ ಹಾರೈಸ್ತಿದ್ವಿ. ಇವತ್ತು ನೀನು ನಿನ್ ಗುರಿಗೆ ಹತ್ರವಾಗಿದ್ಯಮ್ಮ. ಇಂಥ ಸಾಕಷ್ಟು ಗುರಿಗಳನ್ನ ನೀನು ತಲುಪಬೇಕಮ್ಮ. ಶೌರ್ಯ ನಿನ್ಗೆ ಬೆನ್ನೆಲುಬಾಗಿದಾರಲ್ಲ. ರಾಜಲಕ್ಷ್ಮಿ ಹಿಂದೆ ತಿರುಗಿ ನೋಡೋ ಅಂತ ಅವಶ್ಯಕತೆನೇ ಇಲ್ಲ. ರಾಜಲಕ್ಷ್ಮಿ, ಕಾಲೇಜ್ ಕಡೆಯಿಂದ ಒಂದು ಚಿಕ್ಕ ಸನ್ಮಾನ ಕಣಮ್ಮ. ಸರ್, ಇಷ್ಟು ಕಷ್ಟಪಟ್ಟು ಸಾಧಿಸಿರೋ ಸ್ಥಾನನ 5 ಕೋಟಿಗೆ ಮಾರ್ಕೊಂಡಿದ್ದೀನಿ. ನನ್ನ ಕ್ಷಮಿಸಿ ಸರ್. ಹಾ, ಸನ್ಮಾನ ಮಾಡಿಸ್ಕೊಳ್ಳೋಷ್ಟು ವಯಸ್ಸು ಸ್ಥಾಯಿ ನನಗಿಲ್ಲ ಸರ್. ನಿನ್ನಲ್ಲಿ ಆ ಪ್ರತಿಭೆ ಇದೆಯಮ್ಮ. ಅದಕ್ಕೆ ಇವತ್ತು ಈ ಸ್ಥಾನದಲ್ಲಿದ್ಯಾ. ಅದು ಹಾಗಲ್ಲ ಸರ್. ನೀವು ಸನ್ಮಾನ ಮಾಡಬೇಕಾಗಿರೋದು ನನಗಲ್ಲ, ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿರೋ ನಮ್ ಶೌರ್ಯ ಸರ್ಗೆ. ರಾಜಿ, ಹಾಗೆ ಆಗ್ಲಮ್ಮ. ಗುರು ಶಿಷ್ಯರಿಬ್ಬರಿಗೂ ಸನ್ಮಾನ ಮಾಡೋಣ. ಸರ್, ನಾಳೆ ಆಡ್ತಾ ಇರೋದು ರಾಜಲಕ್ಷ್ಮಿ, ಅವಳಿಗೆ ಸನ್ಮಾನ ಮಾಡೋಣ. ಶೌರ್ಯ, ಆಟದಲ್ಲಷ್ಟೇ ಅಲ್ಲ, ಲೈಫಲ್ಲೂ ಕೂಡ ನೀವಿಬ್ರು ಪಾರ್ಟ್ನರ್ಸೇ. ನಿಮ್ಮಿಬ್ರಿಗೂ ಒಂದೇ ಸಲ ಸನ್ಮಾನ ಮಾಡೋ ಅವಕಾಶ ನಮಗ್ ಸಿಕ್ಕಿದೆ. ಬೇಡ ಅಂತ ಅನ್ಬೇಡಿ. ರಾಜಲಕ್ಷ್ಮಿ ತರದ ಪ್ಲೇಯರ್ ನನಗೆ ಹೆಂಡತಿ ಆಗಿರೋದು ನನ್ನ ಅದೃಷ್ಟ. ಇಬ್ಬರದು ಒಂದೇ ಗೋಲ್ ಸರ್. ನಾನು ಹಾಕಿಲಿ ಹೆಸರು ಮಾಡಬೇಕು ಅಂತ ಅನ್ಕೊಂಡೆ. ನನ್ನ ಕೈಲಾಗ್ಲಿಲ್ಲ, ಆದ್ರೆ ರಾಜಲಕ್ಷ್ಮಿ ಕೈಯಲ್ಲಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಶೌರ್ಯ, ಮ್ಯಾಚ್ಗೆ ಇನ್ನ 2 ದಿನ ಉಳ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ. ಹೊಸ ಹೊಸ ಟೆಕ್ನಿಕ್ಗಳನ್ನ ಕಲ್ಸ್ಕೊಡಿ. ಸರ್, ಅವಳೇ ನನಗೆ ಕಲ್ಸೋ ಹಂತಕ್ಕೆ ಹೋಗಿದ್ದಾಳೆ ಸರ್. ನಾನು ಅವಳಿಗೆ ಹೊಸದಾಗಿ ಕಲ್ಸೋಕೆ ಏನೂ ಇಲ್ಲ ಸರ್. ಶೌರ್ಯ, ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು. ಸರಿ ಸರ್. ಹಾ, ಈಗಲೇ ಬರ್ತೀನಿ ರಾಜಿ. ಬನ್ನಿ ಸರ್, ಬನ್ನಿ. ಮಾಡ್ತಿದ್ರೆ ದೊಡ್ಡದಾಗಿ ಖುಷಿಯಾಗಿ ಫೋಟೋಗೆ ಪೋಸ್ ಕೊಡ್ತಿದ್ಯಲ್ಲ. ನಾನಿನ್ನು ಶೌರ್ಯ ಸರಿಗೆ ಹೇಳಿಲ್ಲ. ಏನು, ನಮಗ್ ಮೋಸ ಮಾಡಿ ಆಟ ಆಡ್ಬೇಕು ಅನ್ಕೊಂಡಿದ್ಯಾ? ಅದೇನದು, ನಿನ್ ಗಂಡನ್ ತರ ಓವರ್ ಆಕ್ಷನ್ ಮಾಡ್ತಿದ್ಯಾ? ಆ ಕೇರಿಂಗ್ ನೋಡಿದ್ರೆ ಕೋಪ ಬರ್ತಿದೆ. ಅಷ್ಟಕ್ಕೂ ಆ ಕೋಚ್ಗೆ ನಿಜ ಹೇಳೋದಕ್ಕೆ ಏನ್ ಪ್ರಾಬ್ಲಮ್ ನಿನ್ಗೆ? ನನಗ್ ಗೊತ್ತಿಲ್ದಿರೋ ವಿಷಯ ಏನಾದ್ರೂ ಮುಚ್ಚಿಡ್ತಿದ್ಯಾ ಏನು? ಅದೆಲ್ಲ ನಿನಗ್ ಬೇಕಾಗಿಲ್ಲ. ಈಗ ನಾನು ನಿನಗೆ ಮಾತು ಕೊಟ್ಟಿದ್ದೀನಲ್ವಾ, ಹಾಕಿ ಆಟ ನಾನು ಆಡಲ್ಲ. ನನ್ನ ಪ್ಲೇಸಲ್ಲಿ ನೀನೇ ಆಡ್ತೀಯ. ಅದೇನಾದ್ರೂ ನಡೀಲಿಲ್ಲ ಅಂತ ಅನ್ಕೋ, ನಮ್ಮಪ್ಪ ನಿನಗೆ ಕೊಟ್ಟಿರೋ 5 ಕೋಟಿ ವಿಷಯನ ಊರಲ್ಲೆಲ್ಲ ಟಾಮ್ ಟಾಮ್ ಮಾಡ್ಬಿಡ್ತೀನಿ. ನಿನ್ ಮರ್ಯಾದೆನ ಹರಾಜ್ ಹಾಕ್ಬಿಡ್ತೀನಿ. ಅಖಿಲ, ದಯವಿಟ್ಟು ಅಂತ ಕೆಲಸ ಮಾಡಬೇಡ. ನನ್ನ ಮಾತಿಗೆ ತಪ್ಪಲ್ಲ.
ರಾಜಾರಾಮ್ ಅವ್ರ ಮನೇಲಿ ಹುಟ್ಟಿರೋ ನನ್ಗೆ ಮಾತಿಗೆ ತಪ್ಪೋದೆಲ್ಲ ಬರೋದೇ ಇಲ್ಲ. ನಮ್ಮಪ್ಪ ಆರೋಗ್ಯ ಸರಿಯಾಗಿಲ್ಲ, ಅದಕ್ಕೆ ಒಂದೆರಡು ದಿನ ಸುಮ್ಮನಿದ್ದು ನಮ್ಮ ಮನೆಯವ್ರು ಎಲ್ರಿಗೂ ಹೇಳ್ತೀನಿ. ರೆಡಿ ಚಿಕ್ಕಮ್ಮ.